ಗಣ್ಯರಾಗಿರ್ತಕ್ಕಂಥ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೆಂಕಯ್ಯ ದೇವರಮನಿಯವರಿಗೆ ಸ್ವಾಗತ ಸುಸ್ವಾಗತ. ಜನಪದ ಕಲಾವಿದರಾಗಿರ್ತಕ್ಕಂಥ ಶ್ರೀ ಹನುಮಂತರಾಯಪ್ಪ ಬೆಂಚಮಟ್ಟಿ ಇವರಿಗೂ ಹೃದಯ ಸ್ಪರ್ಶ ಸ್ವಾಗತವನ್ನು ಕೋರುತ್ತೇವೆ. ಇವರಿಗೂ ಕೂಡ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ಹನುಮನಗೌಡ ಮಾಲಿ ಪಾಟೀಲ್ ಇವರಿಗೂ ಕೂಡ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಮಾತನಾಡಿಕೊಂಡು ಏನಾದರೂ ಉಳಿಬೇಕಾದ್ರೆ ತತ್ವಪದ ಜನಪದ ಎಲ್ಲ ರೀತಿ ಕಲೆಗಳನ್ನು ಒಪ್ಕೊಂಡು ಬಂದಿದ್ದೀವಿ ಮತ್ತು ಯಾರು ಏನೂ ಕೇಳೋದಿಲ್ಲ. ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಸಂಸ್ಥೆಯ ಏನು ಈ 3 ಟ್ರಸ್ಟ್ಗಳಿದಾವಲ್ಲ, ಈ 3 ಟ್ರಸ್ಟ್ ವ್ಯಕ್ತಿ ಸ್ವಂತ ಖರ್ಚಿನಿಂದ ನಾವು ಮತ್ತು ಯಾವುದೇ ಕಾರ್ಯಕ್ರಮ ಮಾಡ್ತೀವಿ ಯಾರ ಹತ್ರ ನಾವು ದುಡ್ಡು ಕೇಳೋದಿಲ್ಲ. ಕೇಳ್ತಾರೆ ಮಾತು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಅಂತ ಎಲ್ಲ ಗಣ್ಯಮಾನ್ಯರೆದ್ದು ಜನಪದವನ್ನು ಡೋಳು ಮೂಡಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇವರಿಗೂ ಅನಂತ ಧನ್ಯವಾದ. ಈ ವೇದಿಕೆಯಲ್ಲಿ ಮಂಡಿಸತಕ್ಕಂಥ ಅವರಿವರನ್ನದು ಎಲ್ಲರಿಗೂ ನನ್ನ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಾಲಕರಿಗೂ, ಚಿಕ್ಕ ಮಕ್ಕಳಿಗೂ, ಅಕ್ಕ ತಂಗಿಯರಿಗೂ, ತಾಯಿ ತಂದೆಗಳಿಗೂ, ಎಲ್ಲರಿಗೂ, ವಿದ್ಯಾರ್ಥಿಗಳಿಗೂ ಮತ್ತು ಗುರುಗಳಿಗೂ ಮತ್ತು ಅವರಿವರ ಅನ್ನೋದು ಎಲ್ಲರಿಗೂ ನಿಜವರಿದವರ ಅಂಗಡಿಗೆ ನನ್ನ ನಾತ ಮತ್ತು ಪ್ರಣಾಮವನ್ನು ಸಲ್ಲಿಸಿ, ಜನಪದ ಬಗ್ಗೆ ಮಾತಾಡಬೇಕಂದ್ರೆ ಜನಪದ ಮನುಷ್ಯನ ಹುಟ್ಟಿನ ಜೊತೆಗೆ ಬಂದೈತೆ. ಅದು ಮನುಷ್ಯ ಯಾವಾಗ ಹುಟ್ಟ್ಯಾನ ಅದ್ರ ಜೊತೆಗೆ ಬಂದೈತಿ ಜನಪದ. ಇವತ್ತು ನಿನ್ನೆದಲ್ಲ. ಈಗ ಹಿರಿಯ ಪ್ರತಿಪಕ್ಷ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀ ಶಂಕರಪ್ಪ ಚುರವ ಸರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಅನಿಸಿಕೆ ತಿಳಿಸಿದರು. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ವಿದ್ಯಾರ್ಥಿನಿಯರಿಗೆ ಹಾಗೂ ನಮ್ಮ ಶಿಕ್ಷಕರಿಗೆ ಇವತ್ತು ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ಜಾನಪದ ವೈಭವ 2026 ಇದನ್ನು ಮೊಟ್ಟ ಮೊದಲಾಗಿ ಬ್ರಿಟಿಷರು ವಿದ್ವಾಂಸ ಕವಿಯಾದಂಥ ಜಾನ್ ಥಾಮಸ್ ವಿಲಿಯಂ ಇವನು 1846ನೇ ಇಸ್ವಿಯಲ್ಲೇ ಇದನ್ನು ಸೃಷ್ಟಿ ಮಾಡಿದ. ಅವರ ಹುಟ್ಟು ಹಬ್ಬದ ದಿನವಾಗಿ ಇವತ್ತಿನ ದಿವಸ ವಿಶ್ವ ಜಾನಪದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. Come on.
ನಿಮ್ಮಯ ದಿವ್ಯ ಪಾದವ ನಂಬಿರುವ ನಿನ್ನ ತವರಿನಿಂದ ಕರಿಯಾಕ ಬಂದೀನಿ ಬಾತಂಗಿ ತಮ್ಮನ ಮದುವಿಗೆ ಬಾತಂಗಿ ತಮ್ಮನ ಮದುವಿಗೆ ಹೆತ್ತಮ್ಮ ಕರಿಯ ಕಳಿವ್ಯಾಳ ನಿನ್ನ ಮನೆಗೆ ಬಾತಂಗಿ ತಮ್ಮನ ಮದುವಿಗೆ ಹೆತ್ತಮ್ಮ ಕರಿಯ ಕಳಿವ್ಯಾಳ ನಿನ್ನ ಮನೆಗೆ ನನ್ನವನ್ನ ಬಿಟ್ಟು ನಾನಂಗ ಬರಲನ್ನ ಅರಗಳಿಗೆ ಇರಲಾರೆ ನಾನಗಲಿ ನಮ್ಮ ಈ ಭಾಗದಲ್ಲಿ ಬಹಳ ಹೆಸರಾಂತ ಕಲಾವಿದರು ಅವರು ಕೂಡ ಅವರು ಪತ್ರಕರ್ತರ ಮತ್ತು ಮಿತ್ರರಂತ ಸಿದ್ದೇಶ್ವರನ ಮತ್ತು ನಮ್ಮ ಶಾಲೆಯ ಮುಖ್ಯ ಗುರುಗಳನ್ನ ಸನ್ಮಾನಿಸಿದರೆ ಎಲ್ಲ ಮಕ್ಕಳು ಜೋರಾದ ಚಪ್ಪಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕಂತ ಅವರಲ್ಲಿ ಕೋರುತ್ತಾರೆ. ಸನ್ಮಾನವನ್ನು ಸ್ವೀಕರಿಸಿದಂತ ನಮ್ಮ ಶಾಲೆಯ ಮುಖ್ಯ ಗುರುಗಳಂತ ಶಂಕರಪ್ಪ ಸರ್ ಮತ್ತು ಮಿತ್ರರಂತ ಪತ್ರಿಕಾ ವರದಿಗಾರಂತ ಸಿದ್ದೇಶ್ ಸರ್ ಅವರಿಗೆ ಧನ್ಯವಾದಗಳು. ಅವರು ಮಾಡ್ತಿದ್ದಾರೆ ಕಲಾವಿದರಂತ ಅಂಬರೀಶ್ ಅಸಂಕಲ್ ಅವರು ನಮ್ಮ ಶಾಲೆ ಮಕ್ಕಳು ಜೋರಾದ ಚಪ್ಪಳಿಯಿಂದ ಅವರನ್ನ ಪ್ರೋತ್ಸಾಹಿಸಬೇಕಂತ ಅವರಲ್ಲಿ ಕೋರಿಕೊಳ್ಳುತ್ತೇವೆ. ಸನ್ಮಾನವನ್ನು ಸ್ವೀಕರಿಸಿದಂತ ರಂಗಪ್ಪ ಮಾಸ್ಟರ್ ತಡಕಲ್ ಮತ್ತು ಧನ್ಯವಾದ. ಸನ್ಮಾನವನ್ನ ನೀಡಿದಂತ ಮತ್ತು ಸನ್ಮಾನವನ್ನು ಸ್ವೀಕರಿಸಿದಂತ ಎಲ್ಲ ಮಾನವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ.